ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ನಿಮಗೆ ಗೊತ್ತಿರೋ ಹಾಗೆ ಮೆಡಿಕಲ್ ಕಾಲೇಜ್ ಮತ್ತು ಡೆಂಟಲ್ ಕಾಲೇಜ್ದು ಕಟ್ ಆಫ್ನ ಪ್ರೆಸೆಂಟ್ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಈವನ್ ಆಯುರ್ವೇದಿಕ್ ಕಾಲೇಜ್ದು ಕಟ್ ಆಫ್ ನೀಟ್ 2025 ಎಷ್ಟಾಗುತ್ತೆ ಅಂತ ಕೇಳಿದ್ರಾ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಸೆಮಿ ಗೌರ್ಮೆಂಟ್ ಇನ್ಕ್ಲೂಡೆಡ್ ಆಗಿದೆ. ಓಕೆ, ಪ್ರತಿಯೊಂದು ಕ್ಯಾಟಗರಿನ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಓಕೆ, ಜನರಲ್ ಮೆರಿಟ್ಗೆ ಮತ್ತು ಪ್ರತಿಯೊಂದು ಕ್ಯಾಟಗರಿ ತೋರಿಸಿದ್ದೀನಿ. ಆಬ್ಸಲ್ಯೂಟ್ಲಿ ನಾನು ಹೇಳಿದಾಗೆ, ಲಾಸ್ಟ್ ಟೈಮ್ ಹೇಳಿದಾಗೆ ರೂರಲ್ ಮತ್ತು ಹೈದರಾಬಾದ್ ಕೋಟಾ ಕನ್ನಡ ಮೀಡಿಯಮ್ಗೆ ಎಷ್ಟು ಪ್ಲಸ್ ಮೈನಸ್ ಮಾಡ್ಕೋಬೇಕಂತ ಹೇಳಿದ್ದೀನಲ್ಲ, ಹಾಗೆ ಇನ್ನೊಂದು ಸರಿ ಹೇಳೋದಾದರೆ, ರೂರಲ್ ಆದರೆ ಒಂದು 3-4 ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ಅಂದರೆ ಡಿಕ್ರೀಸ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಮ್ ಆದರೆ ಒಂದು 6 to 7, 8 ಮಾರ್ಕ್ಸ್, ಮತ್ತು ಹೈದರಾಬಾದ್ ಕೋಟಾ ಆದರೆ ಒಂದು 10 to 12 ಮಾರ್ಕ್ಸ್ ಇದರಲ್ಲಿ ಡಿಕ್ರೀಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಮೇನ್ ವಿಷಯ ಹೇಳೋದಾದರೆ, ನೀವು ಕೌನ್ಸಿಲಿಂಗ್ ಮಾಡುವಾಗ ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ. ಆಪ್ಷನ್ ಎಂಟ್ರಿಲಿ ನೀವು ಯಾವುದೇ ಕಾರಣಕ್ಕೂ ನಿಮಗೆ ಇಷ್ಟ ಇಲ್ದಿರೋ ಕಾಲೇಜ್ನ ಹಾಕೋಬಾರ್ದು. ಯಾಕೆಂದರೆ ಈಗ ಒಂದಷ್ಟು ಜನ ಇರ್ತಾರೆ, ಅವರು ಮೆಡಿಕಲ್ ಕಾಲೇಜ್ಗೆ ಅಷ್ಟೇ ಹೋಗ್ಬೇಕಂತ ಇರುತ್ತೆ, ಬಟ್ ಆದ್ರೂ ಡೆಂಟಲ್ ಕಾಲೇಜ್, ಆಯುರ್ವೇದಿಕ್ ಕಾಲೇಜ್ಗಳನ್ನ ಕೆಳಗಡೆ ಇಟ್ಬಿಟ್ಟಿರ್ತಾರೆ. ಅದಾದಮೇಲೆ ಅವರು ಮತ್ತೆ ಡ್ರಾಪ್ ಗೀಪ್ ಮಾಡೋಕೆ ಹೋದ್ಮೇಲೆ ಅವ್ರಿಗೆ ಡೆಂಟಲ್ ಆಯುರ್ವೇದಿಕ್ ಕಾಲೇಜ್ ಅಲೌಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ, ಆಗ ಜಾಯಿನ್ ಆಗಲೇಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ನೀವೇನಾದರೂ ಮೆಡಿಕಲ್ಲೇ ಮಾಡ್ಬೇಕಂತ ಇದ್ದು ಡ್ರಾಪ್ ಅನ್ನೋದು ನಿಮ್ಮ ತಲೆಯಲ್ಲಿ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಆಯುರ್ವೇದಿಕ್ ಕಾಲೇಜ್ ಮತ್ತು ಡೆಂಟಲ್ ಕಾಲೇಜ್ ಬಗ್ಗೆ ಥಿಂಕ್ ಮಾಡೋಕೆ ಹೋಗಬೇಡಿ. ಹಾಗೆ ಯಾವುದೇ ಕಾರಣಕ್ಕೂ ಬೇರೆ ಕಾಲೇಜಸ್ನ ಹಾಕೋಕೆ ಹೋಗಬೇಡಿ. ನಿಮ್ಗೆ ಯಾವ್ದು ಹೋಗೋಕೆ ಇಷ್ಟ ಇರುತ್ತೆ ಅದಷ್ಟೇ ಹಾಕಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳೋದಾದ್ರೆ, ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಈಗ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದಾಗೆ ಅರೌಂಡ್ 380 ಏನೋ ಕಟ್ ಆಫ್ ಎಷ್ಟಿಗೆ ನಿಲ್ಲುತ್ತೆ ಅಂತ ಹೇಳಿದ್ದೆ ಅಲ್ವಾ. ಅವನ ಸ್ಕೋರ್ ಬಂದು ಒಂದು 360 ಹತ್ರ ಇತ್ತು. ಅವನು ಗೊತ್ತಿತ್ತು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಯಾವುದ್ರಲ್ಲೂ ಅವನಿಗೆ ಕಾಲೇಜ್ ಸಿಗಲ್ಲ ಅಂತ, ಯಾವುದೇ ರೌಂಡಲ್ಲಿ ಹೋದ್ರೂ ಕಾಲೇಜ್ ಸಿಗಲ್ಲ ಅಂತ ಅವನು ಗೊತ್ತಿತ್ತು. ಬಟ್ ಅವನದೇನು ತಲೆಯಲ್ಲಿ ಇತ್ತು ಅಂದರೆ, ಒಂದು ಮಾತು ನೋಡೋಣ, ಅವನು ಡ್ರಾಪ್ ಮಾಡ್ಬೇಕಂತ ಒಂದು ತಲೆಯಲ್ಲಿತ್ತು. ಮತ್ತೆ ಅವನೇನು ಮಾಡ್ತಾನೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಾದ್ರೆ ಬರೀ ಗೌರ್ಮೆಂಟ್ ಕಾಲೇಜಸ್ ಅಷ್ಟೇ ಹಾಕ್ತಾನೆ. ಯಾವ್ದ್ಯಾವ್ದು ಅವ್ನಿಗೆ ಹೋಗಕ್ಕೆ ಇಷ್ಟ ಇರುತ್ತೆ ಅದಷ್ಟೇ ಹಾಕಿರ್ತಾನೆ. ಬಟ್ ಅವ್ನಿಗೆ ಫಸ್ಟ್ ರೌಂಡಲ್ಲೂ ಸಿಗಲ್ಲ, ಸೆಕೆಂಡ್ ರೌಂಡಲ್ಲೂ ಸಿಗಲ್ಲ. ಅದಾದಮೇಲೆ ಅವನು ಥರ್ಡ್ ರೌಂಡ್ಗೆ ಹೋಗ್ಬೇಕಂದ್ರೆ, ಅಂದರೆ ಮಾಪಪ್ ರೌಂಡ್ ಏನಿರುತ್ತೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾನೆ. ಆಗ 1 lakh ಏನೋ ಫೀಸ್ ಕಟ್ಟಬೇಕಾಗುತ್ತೆ, ಅದು ರೀಫಂಡ್ ಆಗುತ್ತೆ. ಅದು ಕಟ್ಬಿಟ್ಟು ಹೋಗ್ತಾನೆ. ಆಫ್ಟರ್ ದಟ್ ಏನಾಗುತ್ತೆ ಅಂದರೆ, ಅವನಿಗೆ ಮಾಪಪ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಅದು ಒಂದು ಟಾಪ್ ಕಾಲೇಜಸ್ಸಲ್ಲಿ, ಅದು ನಮ್ಮ ಕಾಲೇಜ್. ಓಕೆ, ನಮ್ಮ ಕಾಲೇಜಲ್ಲಿ ಒಂದು ಸೀಟು ಖಾಲಿ ಇತ್ತು. ಆ ಕಾಲೇಜ್ಗೆ, ಆ ಖಾಲಿ ಇರೋ ಜಾಗಕ್ಕೆ ಮಾಪಪ್ ರೌಂಡಲ್ಲಿ ಅವನಿಗೆ ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಇದು ಲಕ್ಕಿದ್ರೆ ಆಗುತ್ತೆ. ಈವನ್ ನೀವು ಡೆಂಟಲ್ ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು, ಒಂದು 10-20 ಮಾರ್ಕ್ಸ್ ಕಮ್ಮಿ ಇತ್ತು ಅಂದ್ರೂ ನೀವು ಏನು ನಿಮ್ದು ಆರ್ಡರ್ ಇರುತ್ತೆ ಅಂದರೆ ಅದಕ್ಕೆ ರೆಸ್ಟ್ರಿಕ್ಟ್ ಆಗಬೇಕು, ಟ್ರೈ ಮಾಡಬೇಕು. ಏನಾದರೂ ನಿಮಗೆ ಆಯುರ್ವೇದಿಕ್ ಕಾಲೇಜು ಸಿಗ್ತಿರಲ್ಲ, ಈಗ ನೋಡ್ಕೊಳ್ಳಿ, STG ಐತೆ 281 ಐತೆ, ನಿಮ್ದು ಏನಾದರೂ 270 ಬಂದಿರುತ್ತೆ ಅಂದ್ಕೊಳ್ಳಿ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಲಕ್ಕಿತ್ತು ಅಂದರೆ ಯಾರಾದರೂ ಬಿಟ್ಟೋದ್ರು, ಡ್ರಾಪ್ ಮಾಡಿದ್ರು ಅಂದರೆ ಆ ಪ್ಲೇಸ್ಗೆ ನಿಮ್ಮನ್ನ ಮುಂದೆ ಮಾಪಪ್ ರೌಂಡಲ್ಲಿ ನಿಮಗೆ ಕಾಲೇಜ್ ಅಲೌಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವೆಯ್ಟ್ ಮಾಡಿ. ಓಕೆ, ಇಷ್ಟು ಹೇಳೋಕ್ಕೆ ಅಂತ ಈ ವಿಡಿಯೋ ಮಾಡಿದ್ದೆ. ಕಟ್ ಆಫ್ನ ನೀವು ಇಲ್ಲಿ ನೋಡ್ಬೋದು. ಜನರಲ್ ಮೆರಿಟ್ಗೆ 364, 1Gಗೆ 415, 2AGಗೆ 370, 2BGಗೆ 400, 3AGಗೆ 369, 3BGಗೆ 343, SCGಗೆ 281, STGಗೆ 281. ಮತ್ತು ಇನ್ನೊಂದು ಹೇಳೋದಾದರೆ, ಡೆಂಟಲ್ ಮತ್ತು ಆಯುರ್ವೇದಿಕ್ ಕಾಲೇಜಸಲ್ಲಿ ಕಟ್ ಆಫ್ ವೇರಿ ಆಗ್ಬೋದು ಕ್ಯಾಟಗರಿಗೆ. ಯಾಕೆಂದರೆ ಇಟ್ ಡಿಪೆಂಡ್ಸ್ ಆನ್ ಸೀಟ್ ಮೆಟ್ರಿಕ್ಸ್. ಆ ವರ್ಷದ ಸೀಟ್ ಮೆಟ್ರಿಕ್ಸ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದಷ್ಟು ಸೀಟ್ ಮೆಟ್ರಿಕ್ಸ್ ಅಂದರೆ ಒಂದು ವರ್ಷಕ್ಕೆ ಇನ್ನೊಂದು ವರ್ಷಕ್ಕೆ ಏನಾದರೂ ಚೇಂಜು ಜಾಸ್ತಿ ಮಾಡಿದರೆ, ಈಗ ಸೀಟ್ಸ್ ಏನಾದರೂ 2AGಗೆ ಜಾಸ್ತಿ ಕೊಟ್ಬಿಟ್ರೆ ಅವಾಗ ಕಟ್ ಆಫ್ ಒಂದು ಸ್ವಲ್ಪ 2AG ಕಮ್ಮಿ ಆಗ್ಬೋದು. ಆ ರೀತಿ ವೇರಿ ಆಗುತ್ತೆ. ನೀವು ಇದು ಪಕ್ಕ ಕಟ್ ಆಫ್ ಅಂತ ಹೇಳೋಕ್ಕಾಗಲ್ಲ. ಒಂದು 10-15 ಮಾರ್ಕ್ಸ್ ಕೆಳಗಿದ್ರೂ ಒಂದು ಹೋಪಲ್ಲಿ ನೀವು ಮೂವ್ ಆಗ್ಬೋದು ಕೌನ್ಸಿಲಿಂಗ್ಗೆ. ಓಕೆ, ಇಷ್ಟು ಹೇಳೋಕೆ ಅಂತಲೇ ವಿಡಿಯೋ ಮಾಡಿದ್ದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋದಿಂದ ನಿಮಗೆ ಯೂಸ್ ಆಗಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಹೀಗೆ ರೆಗ್ಯುಲರ್ ಕಂಟೆಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ, ನಿಮಗೆ ಕೌನ್ಸಿಲಿಂಗ್ ಈಸಿ ಆಗೋ ರೀತಿ. ಮತ್ತು ಪ್ರತಿಯೊಂದು ಕಾಲೇಜ್ದು ಕಟ್ ಆಫ್ ಮಾಡ್ತೀನಿ ಅಂತ ಹೇಳಿದೆ, ಅದು ಆದಷ್ಟು ಬೇಗ ನಿಮಗೆ ಪ್ರತಿಯೊಂದು ವೀಡಿಯೋಸು ಒಂದಾಗಿ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.